ಒಂದು ಕಾಲದಲ್ಲಿ ಕಾಡಿನಲ್ಲಿ ಒಂದು ದೊಡ್ಡ ಆನೆ ನೆಮ್ಮದಿಯಾಗಿ ನಡೆಯುತ್ತಿತ್ತು. ಏಕಾಏಕಿ ಅದು ಒಂದು ಇಲಿಯ ಬಿಲದ ಮೇಲೆ ಕಾಲಿಟ್ಟು ಬಿಟ್ಟಿತು. ಇಲಿ ನೋವಿನಿಂದ ಹೊರಬಂದು ಕೋಪದಿಂದ ಆನೆಯನ್ನು ನೋಡಿ ಹೇಳಿತು, ನನಗೂ ಪ್ರಾಣವಿದೆ, ನೋಡದೆ ನಡೆಯಬೇಡ. ಆನೆಯು ಕ್ಷಮೆ ಕೇಳಿತು. ಕ್ಷಮಿಸು, ನಾನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ಆ ಘಟನೆ ನಂತರ ಆನೆ ಮತ್ತು ಇಲಿ ಸ್ನೇಹಿತರಾದರು. ಸಮಯ ಕಳೆಯುತ್ತಿದ್ದಂತೆ ಅವರ ಸ್ನೇಹ ಗಟ್ಟಿಯಾಯಿತು. ಒಂದು ದಿನ ಆನೆ ಬೇಟೆಗಾರರ ಬಲೆಗೆ ಸಿಕ್ಕಿತು. ಅದು ಎಷ್ಟೇ ಪ್ರಯತ್ನಿಸಿದರೂ ಬಲೆಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಅದು ಭಯದಿಂದ ಕೂಗತೊಡಗಿತು. ಬಲೆಗೆ ಸಿಕ್ಕಿದ ಆನೆಯನ್ನು ನೋಡಿ ಅದು ಹೆದರುವ ಬದಲು ತನ್ನ ಚಿಕ್ಕ ಹಲ್ಲುಗಳಿಂದ ಬಲೆಯ ತಂತಿಗಳನ್ನು ಕತ್ತರಿಸಲು ಶುರುಮಾಡಿತು. ಇಲಿಯ ಪರಿಶ್ರಮದಿಂದ ಕೊನೆಗೆ ಬಲೆ ಹರಿದುಹೋಯಿತು. ಆನೆ ಬಲೆಯಿಂದ ಮುಕ್ತವಾಯಿತು. ಆನೆಯ ಕಣ್ಣುಗಳಲ್ಲಿ ಸಂತೋಷದ ನೀರು ತುಂಬಿತು. ಅದು ಇಲಿಗೆ ಕೃತಜ್ಞತೆಯಿಂದ ಹೇಳಿತು, ನಿನ್ನಂಥ ಸಣ್ಣ ಗೆಳೆಯ ನನ್ನ ಪ್ರಾಣ ಉಳಿಸಿದ. ಇಲಿ ನಗುತ್ತಾ ಹೇಳಿತು, ಸ್ನೇಹಕ್ಕೆ ಅಳತೆ ಇಲ್ಲ, ಬುದ್ಧಿ ಮತ್ತು ಸಹಾಯ ಸದಾ ಬೆಲೆ ಮಾಡಿಕೊಳ್ಳ